ಇವತ್ತು ಸತೀಶ್ ಅವರು ಮಾತನಾಡ್ತಾರೆ. ಈಗ ನಾನು 2-3 ಕಡೆ ನಾವು ಕೇಳಿದೀವಿ, ಏನು ನಾವು ಒಕ್ಕಲಿಗರ ಲೀಡರ್ಗಳು, ಪ್ರಭಾವಿ ಲೀಡರ್ಗಳು, ಅವರು ವಿಶ್ವನಾಥ್ ಅವರು, ರೆಡ್ಡಿ ಅವರು, ನಾವು ಒಕ್ಕಲಿಗರು ಏನೋ ನಾವು ಜಾಸ್ತಿ ಇದ್ದೀವಿ. ಅರೆ ವಿಶ್ವನಾಥ್ ಅವ್ರು ಯಾರು? ಅವರು ಒಕ್ಕಲಿಗರೇನೆ. ನಮ್ಮ ಒಕ್ಕಲಿಗರಲ್ಲಿ ಸುಮಾರು 113 ಉಪಜಾತಿಗಳಿದ್ದಾವೆ. ಗಂಗಡ್ಗಾರ ಒಕ್ಕಲಿಗರು, ಮರ್ಚೊಕ್ಕಲಿಗರು, ರೆಡ್ಡಿ ಒಕ್ಕಲಿಗರು, ಕುಂಚಿಟಗಿರಿ ಒಕ್ಕಲಿಗರು, ಅನೇಕ ಒಕ್ಕಲಿಗರು ನಮ್ಮಲ್ಲಿದ್ದಾರೆ ರಾಜ್ಯದಲ್ಲಿ. ನಮ್ಮ ಯಲಂಕದಲ್ಲೂ ಸುಮಾರು ಒಂದು 9-10 ಒಕ್ಕಲಿಗರು ನಾವೆಲ್ಲ ಇದ್ದೀವಿ. ಅವರು ನಮ್ಮ ಒಕ್ಕಲಿಗರೇನೆ. ಈಗ ನಮ್ಮ ಕೋಲಾರ ಸೈಡ್ ಎಲ್ಲರೂ ಹೋದ್ರೆ ಎಲ್ಲರೂ ರೆಡ್ಡಿ ಅಂತಾನೆ ಇಟ್ಕೊಂಡಿರೋದು ಒಕ್ಕಲಿಗರು. ಸುಧಾಕರ್ ಅವರು ಒಕ್ಕಲಿಗಿರ್ತಾನೆ, ಅವ್ರ ಅಪ್ಪನ ಹೆಸರೇನು ಏನಣ್ಣ? ಕೇಶವ ರೆಡ್ಡಿ. ಅವರು ರೆಡ್ಡಿ ತಾನೆ. ಮತ್ತೆ ಯಾಕೆ ನೀವು ಜಾತಿ ಬಗ್ಗೆ ಮಾತಾಡ್ತೀರಿ? ಜಾತಿ ಬಗ್ಗೆ ಯಾಕೆ ಮಾತಾಡ್ತೀರಿ? ಇದೇ ಸತೀಶ್ ಅವರು ಸುಮಾರು ಸಲ ಮಾತಾಡಿದ್ದಾರೆ, ನಾವು ಎಲ್ಲ ಅವರು ರೆಡ್ಡಿ ಅವ್ರನ್ನ ಒಕ್ಕಲಿಗೆ ಏನ್ ಸೋಲ್ಸ್ಬಿಡ್ತೀರಿ ನೀವು? ನಾನು ಕಾಂಗ್ರೆಸ್ ಅಲ್ಲಿದ್ದೆ, ಅವಾಗ ನಾವು ವಿಶ್ವನಾಥ್ ಅವ್ರನ್ನ ಸೋಲ್ಸ್ಬೇಕು ಅಂತ 3 ಸಲ ಪ್ರಯತ್ನ ಮಾಡಿದೆ. ಒಂದ್ಸಲ 13,000 ಗೆದ್ರು. ನಾನು ಹೋರಾಟ ಮಾಡಿ ಒಕ್ಕಲಿಗರ ವಿರೋಧಿ ಅಂತ ಹೇಳ್ಬಿಟ್ಟು ವಿರೋಧಿ ಪಟ್ಟ ಕಟ್ಟಿದಾಗ 25,000 ಹೋಟೆಲ್ ಗೆದ್ರು. ನಾವೆಲ್ಲ ಪಾರ್ಟಿ ಬಿಟ್ಟು, ಕಾಂಗ್ರೆಸ್ ಪಾರ್ಟಿ ಬಿಟ್ಟು, ನಮ್ಮ ನಾಯಕರುಗಳೆಲ್ಲ ಶ್ರಮದಿಂದ 65,000 ಹೋಟೆಲ್ ಹೋದ್ ಸಲ ಗೆದ್ದವ್ರೆ. ಈ ಸಲ 1 ಲಕ್ಷ ಹೋಟೆಲ್ ಗೆಲ್ಲಿಸ್ತೀವಿ ಶಾಸಕರನ್ನ. ಇಡೀ ಯಲಹಂಕ ಕ್ಷೇತ್ರದಲ್ಲಿ ಎಲ್ಲಾ ಒಕ್ಕಲಿಗರು, ಎಲ್ಲಾ ಜಾತಿ ಜನಾಂಗ. ಹಂಗಂದ್ರೆ ಒಕ್ಕಲಿಗರೆಲ್ಲ ನಾವೆಲ್ಲರೂ ಇದ್ದೀವಲ್ವಾ? ಹಂಗಾದ್ರೆ ಪದೇ ಪದೇ ನೀವು ಒಕ್ಕಲಿಗರಿಗೆ ಬಗ್ಗೆ ಮಾತಾಡಿದ್ರೆ ಇದೇ ಸತೀಶ್ ಅವರಿಗೆ, ಸುಧಾಕರ್ ಅವರಿಗೆ ಬೇರೆ ಜನಾಂಗದವ್ರು ಓಟ್ ಹಾಕಿಲ್ವಾ? ಬೇರೆ ಜನಾಂಗದವ್ರು ಡೈರಿ ಓಟ್ ಹಾಕಿಲ್ವಾ? ಬೇರೆ ಜನಾಂಗದ ಸುಧಾಕರ್ ಅವ್ರಿಗೆ ಓಟ್ ಹಾಕಿಲ್ವಾ? ಏನ್ ಪದೇ ಪದೇ ಯಾಕೆ ಒಕ್ಕಲಿಗರು ಅಂತ ಹೇಳಿ ಅವ್ರ ಬಗ್ಗೆನೆ ಮಾತಾಡ್ತೀರಿ ನೀವು? ನಾವೆಲ್ಲ ಶಾಸಕರ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ. ಬೇರೆ ಬೇರೆ ಈಗ ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ, ಮತ್ತೆ ನಮ್ಮ ದಲಿತ ಮುಖಂಡರುಗಳಿದ್ದಾರೆ, ಅನೇಕ ಜಾತಿ ಜನಾಂಗ ಇದ್ದಾರೆ. ಯಾಕೆ ಪದೇ ಪದೇ ನೀವು ಸತೀಶ್ ಒಕ್ಕಲಿಗರು ಏನ್ ನೀನ್ ಒಬ್ಬನೇ ನಿನ್ ಓಟ್ ಹಾಕೊಂಡು ಗೆದ್ಕೊಂಡ್ಬಿಡ್ತೀವಿ? ಬಾ ಹಂಗ ನಿಂತ್ಕೊ ನೀನ್ ಎಲೆಕ್ಷನ್ಗೆ. ನೀವು ಬಂದು ನಿಂತ್ಕೊಳ್ಳಿ. ನಿಂತ್ಕೊಂಡು ಹಂಗದೇನು ಬರೀ ಪದೇ ಪದೇ ಒಕ್ಕಲಿಗರು ಏನ್ ಅದಾಗೆಲ್ಲ ಮಾತಾಡಬಾರ್ದು. ಕಾರಣ ಏನು ಇಲ್ಲ. ಈಗ ಸತೀಶ್ ಅವರು ಈಗ ಅಲ್ಲಿ ಡೈರಿನಲ್ಲಿದ್ದಾರೆ. ಏನು ಅಲ್ಲಿ ಒಬ್ರು ಪ್ರಭಾವಿ ಸುರೇಶ್ ಅಣ್ಣವ್ರು ಇದ್ದಾರೆ, ಅಧ್ಯಕ್ಷರಾಗಿದ್ದಾರೆ ಸುರೇಶ್ ಅವರು. ಅವ್ರ ಜೊತೆ ಚೆನ್ನಾಗಿದ್ದಾರೆ. ಅಲ್ಲಿಂದ DK ಶಿವಕುಮಾರ್ ಅವ್ರ ಹತ್ರ ಚೆನ್ನಾಗಿದ್ದಾರೆ. ಸುಧಾಕರ್ ಅವ್ರ ಹತ್ರ ಚೆನ್ನಾಗಿದ್ದಾರೆ. ಅವ್ರಿಗೆ ಪ್ರಬಲವಾಗಿರ್ತಕ್ಕಂಥ ಲೀಡರ್ಗಳು ಸಿಕ್ಕಿದ್ದಾರೆ. ಅವ್ರು ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿಸ್ಕೋಬೇಕು. ವೈಯಕ್ತಿಕವಾಗಿ ಅವ್ರ ಕೆಲಸಗಳು ಅವ್ರು ಮಾಡಿಸ್ಕೋಬೇಕು. ಈಗ ನಾವು ನಮ್ಮ ಎಲ್ಲಾ ಮುಖಂಡರುಗಳು, ನಾವು ಶಾಸಕರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಸಂಪರ್ಕ ಮಾಡಬಾರ್ದು, ಮತ್ತೆ ಪಕ್ಷ ವಿರೋಧ ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಮ್ಮವರು ವಾರ್ನ್ ಮಾಡಿದಾಗ ಇವ್ರ ಜೊತೆಲಿದ್ರೆ ಯಾವಾಗ ಪ್ರಶ್ನೆ ಮಾಡ್ತಾರಲ್ಲ, ಅದಕ್ಕೆ ಇವ್ರು ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ಏನ್ ಬೇಕಾದ್ರೂ ಅವ್ರು ಮಾಡ್ಕೋಬೋದಲ್ಲ. ಅದು ಆ ಉದ್ದೇಶದಿಂದ ಇಲ್ಲಿದ್ರೆ ಕೆಲಸಗಳು ಆಗಲ್ಲ ಅಂತೇಳಿ ಅದನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ಆತ್ಮೋಗಿ ಅಲ್ಲಿ ಸೇರ್ಕೊಂಡಿರೋದು. ಆಯ್ತಲ್ಲ, ಸುಧಾಕರ್ ನಿಮ್ಮ ಹತ್ರ ಚೆನ್ನಾಗಿದ್ದಾರೆ ತಾನೆ? MP ಸುಧಾಕರ್ ನಿಮ್ಮ ಹತ್ರ ಚೆನ್ನಾಗಿದ್ಮೇಲೆ ನೀವು ವಿಶ್ವನಾಥ್ ಅವರು ಚೆನ್ನಾಗಿದ್ರಲ್ಲ. ನೀನು ಸುಧಾಕರ್ ಅವ್ರನ್ನ, ಅಣ್ಣ ನೀವು ಚೆನ್ನಾಗಿದ್ದೀರಿ, ನಮ್ಮ ಶಾಸಕರು ಚೆನ್ನಾಗಿದ್ದಾರೆ, ನೀವಿಬ್ರು ಚೆನ್ನಾಗಿರ್ಬೇಕು ಬನ್ನಿ ಅಂತ ಹೇಳಿ ನೀವಿಬ್ಬರನ್ನು ಸೇರಿಸ್ಬಿಟ್ಟು ಯಾಕೆ ಮಾತಾಡ್ಸಿಲ್ಲ? ನೀನು ಮಾತಾಡ್ಸಿರಿ, ನಿನ್ ಬೇಳೆ ಬೇಯಲ್ವಲ್ಲ. ನೀವಿಬ್ಬರನ್ನು ಡಿವೈಡ್ ಮಾಡಿ ಸುಧಾಕರ್ ಅವ್ರ ಜೊತೆ ಸೇರ್ಕೊಂಡು ನಿನ್ ಬೇಳೆ ಬೇಯಿಸ್ಕೋಬೇಕು. ನೀವ್ ಮಾಡ್ಬೋದಾಗಿತ್ತಲ್ಲ. ಇದೇ ನಾನು ಪ್ರಭಾವಿಕ ನಾಯಕ, ನಾನು ಡೈರಿನಲ್ಲಿ ದೊಡ್ಡ ಲೀಡ್ರು, ನಾನು ಅಷ್ಟೊಂದು ಬದಲಾವಣೆ ಮಾಡ್ಬಿಟ್ಟಿದ್ದೀನಿ, ಇಷ್ಟೊಂದು ಬದಲಾವಣೆ ಮಾಡ್ಬಿಟ್ಟಿದ್ದೀನಿ, ಡೈರಿಗೆ ನಾನು ಹೋದ್ಮೇಲೆ ಲಕ್ಷಾಂತರ ರೂಪಾಯಿ ಉಳಿಸಿದ್ದೀನಿ, ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡ್ತಾ ಇದೀವಿ ಅಂತ ನೀವು ಹೇಳ್ಬೇಕಾದ್ರೆ ಇದನ್ನ ಯಾಕೆ ಮಾಡ್ಲಿಲ್ಲ ನೀನು? MP ಅವರು ಚೆನ್ನಾಗಿದ್ದಾರೆ, MLA ಅವರು ಇದ್ದಾರೆ ಅಂದ್ಮೇಲೆ ನೀವಿಬ್ಬರು ಕೂರ್ಸಿ ಮಾತಾಡ್ಬೋದಾಗಿತ್ತಲ್ಲ. ಇದು ಅವರು ವೈಯಕ್ತಿಕಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ. ನಮಸ್ಕಾರ.